ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಮಕ್ಕಳಿಗೆ ಬ್ಯಾಕ್ಯಾರ್ಡಲ್ಲಿ ಪ್ಲೇ ಏರಿಯಾ ಸೆಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೊರಿಯರ್ ಬುಕ್ ಮಾಡಿದ್ವಿ. ಕೊರಿಯರ್ ಬಂದಿದ್ದು ಶನಿವಾರ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ವಿ, ಸೊ ಫಿಕ್ಸ್ ಮಾಡಿರಲಿಲ್ಲ. ಭಾನುವಾರ ಬೆಳಗ್ಗೆನೇ ಇದ್ಬಿಟ್ಟು ಇಲ್ಲಿ ಪ್ಲೇ ಏರಿಯಾ ಸೆಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಇನ್ಸ್ಟ್ರಕ್ಷನ್ಸ್ನ, ನಮ್ಮನೆ ಪುಟಾಣಿ ಹೆಂಗೆ ಗೊತ್ತಾ ಕೂತಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ನಾನಿಲ್ಲಿ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ವೆದರ್ಗೆ ಬಿಸಿ ಬಿಸಿ ಅನ್ನದ ಜೊತೆ ಮಶ್ರೂಮ್ ಗ್ರೇವಿ ಸೂಪರ್ ಟೇಸ್ಟಿಯಾಗಂತೂ ಬಂದಿತ್ತು. ಇನ್ನು ಈ ಪ್ಲೇ ಏರಿಯಾ ಮಾಡುವ ಉದ್ದೇಶ, ಇದರ ಹಿಂದಿನ ಕತೆ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾವು ಅಪಾರ್ಟ್ಮೆಂಟಲ್ಲಿ ಇರಬೇಕಾದ್ರೆ ಮಕ್ಕಳು ಯಾವಾಗಲೂ ಟ್ರಾಂಪೋಲಿನ್ ಕೊಡ್ಸಮ್ಮ ಅಂತ ಹಠ ಮಾಡೋರು. ಇಲ್ಲಿ ಜಾಗ ಇಲ್ಲ, ನಾವು ಓನ್ ಹೌಸ್ಗೆ ಹೋದ್ರೆ ಬ್ಯಾಕ್ ಯಾರ್ಡ್ ದೊಡ್ಡದಾಗಿರುತ್ತಲ್ವ, ಕೊಡಿಸ್ತೀವಿ ಅಂತ ಹಿಂಗೆ ದಿನಗಳನ್ನ ತಳ್ಕೊಂಡು ಬಂದ್ವಿ. ಮತ್ತೆ ಈ ಮನೆಗೆ ಬಂದ್ಮೇಲೆ ಸ್ಟಾರ್ಟ್ ಮಾಡಿದ್ರು ಟ್ರಾಂಪೋಲಿನ್ ಬೇಕು ಅಂತ. ಇಲ್ಲ ಅಪ್ಪ, ಅಷ್ಟು ಸೇಫ್ ಅಲ್ಲ, ನಾನು ಕೊಡ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಡಿಯೋಸ್ನ ಎಕ್ಸಾಂಪಲ್ ಆಗಿ ತೋರಿಸಿದ್ರು. ಅಲ್ಲದೆ ನನ್ನ ದೊಡ್ಡ ಮಗಳು ಫ್ರಾಕ್ಚರ್ ಮಾಡ್ಕೊಂಡಿರೋದ್ರಿಂದ ಇಲ್ಲ ಅಪ್ಪ ಮತ್ತೆ ಏನಾದರೂ ಆದರೆ ಕಷ್ಟ ಅಂತೆಲ್ಲ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ವಿ. ಅವರು ಕೂಡ ಒಪ್ಕೊಂಡ್ರು, ಖುಷಿಯಾಗಿ ಒಪ್ಕೊಂಡ್ರಲ್ವ, ಇನ್ನು ಅವರು ಖುಷಿ ಪಡಿಸ್ಬೇಕು ಅನ್ನೋದಕ್ಕೋಸ್ಕರ ಸ್ವಿಂಗು ಮತ್ತು ಸ್ಲೈಡ್ ಇರೋಂಥದ್ದು ಬ್ಯಾಕ್ ಯಾರ್ಡಲ್ಲಿ ನಾವು ಸೆಟ್ನ ಬುಕ್ ಮಾಡಿ ಇವಾಗ ಫಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಪ್ರತಿದಿನ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಅವರ ಮುಖದಲ್ಲಿ ಎಷ್ಟು ಸಂತೋಷ ಕಾಣಿಸ್ತಾ ಇದೆ ಅಂತ. ಪಾರ್ಕ್ ಏನೋ ಮನೆಗೆ ಹತ್ರದಲ್ಲೇ ಇದೆ. ಎಷ್ಟು ಹತ್ರ ಅಂತ ಅಂದರೆ ನಡ್ಕೊಂಡು ಹೋದರೆ ತುಂಬ ದೂರ, ಕಾರಲ್ಲಿ ಹೋದರೆ ತುಂಬ ಹತ್ರ. ಈ ವೆದರಲ್ಲಿ, ಎಸ್ಪೆಷಲಿ ಟೆಕ್ಸಸ್ ವೆದರಲ್ಲಿ ಒಂದಿನ ಇದ್ದಂಗೆ ಇನ್ನೊಂದಿನ ವೆದರ್ ಇರೋದಿಲ್ಲ. ಮಕ್ಕಳು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ಅಷ್ಟೊಂದು ಆ್ಯಕ್ಟಿವ್ ಆಗಿರೋ ಮಕ್ಕಳಿಗೆ ನಾವು ಯಾಕೆ ಪ್ರತಿದಿನ ರೀಸನ್ಸ್ ಕೊಡಬೇಕು ಅನ್ನೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಈ ಪ್ಲೇ ಸೆಟ್ನ ಬುಕ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.